ಹಲೋ ಎವ್ರಿವಾನ್, ನಾಟಿ ಥ್ರೆಡ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಇಲ್ಲಾಂದರೆ ನಿಮಗೆ ಫ್ಯೂಚರ್ ಅಪ್ಡೇಟ್ಸ್ ಸಿಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಮ್ಮ ಒನ್ ಆಫ್ ದ ವ್ಯೂವರ್ಸ್ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋ. ಅವರು ಈ ಫೋಟೋನ ಕಳಿಸಿದ್ರು, ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ರೆಪ್ಲಿಕೇಟ್ ದ ಸೇಮ್. ಇದಕ್ಕೆ ನಾನು ಈ ವುಡನ್ ಪ್ಯಾರೆಟ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಈ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಡಿಸೈನ್ ಬಂದ್ಬಿಟ್ಟು ಹೀಗಿರುತ್ತೆ ನೋಡಿ, ಇದು ಡಿಸೈನು. ಸೊ ಇದು ಎಷ್ಟು ಸಿಂಪಲ್ ಆಗಿ ರೆಡಿ ಆಗುತ್ತೆ ಅಂದರೆ ನೀವು ನಂಬೋಕೆ ಆಗೋದಿಲ್ಲ. ನೀವು ಈವನ್ ಇಫ್ ಯು ಆರ್ ಅ ಬಿಗಿನರ್, ನೀವು ಈ ಡಿಸೈನ್ನ ಮಾಡ್ಬೋದು ಈಸಿಯಾಗಿ. ಈ ಡಿಸೈನ್ ಬ್ಯೂಟಿ ಏನಂದರೆ, ಇದು ಒಂದು ಟ್ಯಾಸಲ್ ಶಾರ್ಟು ಒಂದು ಟ್ಯಾಸಲ್ ಲಾಂಗ್ ಇರೋದ್ರಿಂದ ಇಟ್ ಲುಕ್ಸ್ ವೆರಿ ಟ್ರೆಂಡಿ. ಸೊ ಬನ್ನಿ, ವಿದೌಟ್ ಎನಿ ಡಿಲೇ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇದಕ್ಕೆ ಈ ಥರ ಸ್ಟೋನ್ ರಿಂಗ್ಸ್ ಬೇಕಾಗುತ್ತೆ. ಸ್ಪೇಸರ್ ಮಣಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದು ಫ್ರೂಟ್ ಬಾಲ್ ಪರ್ಲ್ದು ಆ್ಯಂಡ್ ಸಮ್ ಪ್ಯಾರೆಟ್ಸು ಬೇರೆ ಬೇರೆ ಕಲರಲ್ಲಿ ಸಿಗುತ್ತೆ. ಇದಕ್ಕೆ ಬ್ಲೌಸು ಗ್ರೀನ್ ಆ್ಯಂಡ್ ಪಿಂಕ್ ಆಗಿರೋದ್ರಿಂದ ನಾನು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಈ ಡಿಸೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಥರ ಚಿಕ್ಕದಾಗಿ 3mm ಗೋಲ್ಡ್ ಬೀಡ್ಸ್ ಕೂಡ ಬೇಕಾಗುತ್ತೆ. ಸೊ ಫಸ್ಟು 2 ಗೋಲ್ಡ್ ಬೀಡ್ ಹಾಕ್ಕೊಳ್ಳೋಣ, ಯಾಕಂದರೆ ನಾವು ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. 2 ಬೀಡ್ ಆದಮೇಲೆ ಈ ಪ್ಯಾರೆಟ್ ಬಂದು ಈ ರೀತಿ ಹಾಕೋಬೇಕು ಸ್ಟ್ರೇಟಾಗಿ. ಅದಾದಮೇಲೆ ಒಂದು ಸ್ಟೋನ್ ರಿಂಗು, ಒಂದು ಫ್ರೂಟ್ ಬಾಲು, ಮತ್ತೆ ಒಂದು ಸ್ಟೋನ್ ರಿಂಗ್, ಲಾಸ್ಟಲ್ಲಿ ಒಂದು ಗೋಲ್ಡ್ ಬೀಡ್. ಇಷ್ಟನ್ನು ನಾವು ಈ ಥರ ಹಾಕೋಬೇಕಿದ್ರಲ್ಲಿ. ನೀವು ಇದನ್ನು ಬೇಕಾದರೆ ಚೇಂಜ್ ಮಾಡ್ಕೋಬೋದು, ನೀವು ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ಸ್ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಈಗ ಇಲ್ಲಿ ನೀವು ಲಾಸ್ಟ್ ವಿಡಿಯೋಲಿ ಸುಮಾರು ಜನ ಡೌಟ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಹೇಗೆ ಈವನ್ ಆಗಿ ಮೇಂಟೈನ್ ಮಾಡೋದು ಅಂತ. ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ 1 ಫಿಂಗರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಬೆರಳಿಟ್ಟಿದ್ದೀನಲ್ಲ, ಅದೇ ಥರ ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೂಜಿ ಚುಚ್ಕೊಳ್ಳೋದು. ಸೊ ಈ ಥರ ಚುಚ್ಕೊಂಡು ಈ ಸ್ಟೆಪ್ ನಿಧಾನವಾಗಿ ಮಾಡಬೇಕು, ಯಾಕಂದರೆ ಇಲ್ಲಿ ತುಂಬ ಬೀಡ್ಸ್ ಇರೋದ್ರಿಂದ ಇದು ಈ ಕಡೆಯಿಂದ ಆಚೆ ಬಂದುಬಿಟ್ರೆ ತಿರ್ಗಾ ಇನ್ನೊಂದ್ಸತಿ ಪೋಣಿಸ್ಕೋಬೇಕಾಗುತ್ತೆ. ಸೊ ನಿಧಾನವಾಗಿ ಅದೇ ಆರ್ಡರಲ್ಲಿ ವಾಪಸ್ ಹೋಗಬೇಕು. ಪ್ಯಾರೆಟ್ ತೂತ್ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ನೀಡ್ಲ್ ನೀವು ಸಣ್ಣಕ್ಕಿರೋ ನೀಡ್ಲನ್ನ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ. ಸೊ ಈ ಥರ ವಾಪಸ್ ಎಲ್ಲ ಹೋದ್ಮೇಲೆ ಇದನ್ನು ಎಳ್ಕೊಂಬಿಡಿ. ಸೊ ಇಲ್ಲಿ ಜಾಸ್ತಿ ಉದ್ದ ಥ್ರೆಡ್ ಏನು ಬಿಡೋದು ಬೇಡ, ಒಂದೇ ಒಂದು ಗಂಟು ಹಾಕೋದ್ರಿಂದ ಸ್ವಲ್ಪ ಲೆಂತ್ ಇದ್ದರೆ ಸಾಕು ನಮಗೆ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಗಂಟು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಬೀಡಿಗೆ ಹತ್ತಿರ ನಾವು ಗಂಟು ಹಾಕ್ಬಿಟ್ರೆ ಈ ಕುಚ್ಚು ಹಾಕೋದಕ್ಕೆ ನಮಗೆ ಜಾಗ ಇರೋದಿಲ್ಲ. ಸೊ ಏನು ಮಾಡಬೇಕು ಅಂದರೆ ಗಂಟನ್ನ ಸ್ವಲ್ಪ ಕೆಳಗಡೆ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಈ ಥರ ಇಲ್ಲಿ ಖಾಲಿ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟುದ್ದ ಖಾಲಿ ಥ್ರೆಡ್ ಇದ್ದರೆ ನಮಗೆ ಈ ಗ್ಯಾಪಲ್ಲಿ ಕುಚ್ಚು ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಕುಚ್ಚು ಹಾಗೆ ಕಟ್ಬಿಡೋಣ. ನೋಡಿ, ಕುಚ್ಚಿಗೆ ನಾನಿಲ್ಲಿ 50 ಎಳೆನ ತಗೊಂಡು ಅದನ್ನು ಸೂಜಿಗೆ ಹಾಕ್ಕೊಂಡಿದ್ದೀನಿ. ಇದು ಬಿಗ್ ಐ ಸೂಜಿ, ಇದು ಆ್ಯಕ್ಚುಲಿ 50 ಎಳೆ ಹೋಗುತ್ತೆ ಇದರಲ್ಲಿ. ಈ ಥರ ಸೊ 50 ಸೇರಿ 100 ಎಳೆ ಆಯಿತು ನಮಗೆ. ಹಾಗೆ ಇಲ್ಲಿ ಝರಿ ಕೂಡ ರೆಡಿ ಆಗಿದೆ ನೀಡ್ಲಲ್ಲಿ. ಇದನ್ನ ಇಲ್ಲಿ ಸೂಜಿ ಯಾಕೆ ಬೇಕು ಅಂದರೆ
ಇಲ್ಲಿ ನಮ್ಗೆ ಈ ಥ್ರೆಡ್ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ, ಅದರಿಂದ ನಾನು ಸೂಜಿ ಬಳಸ್ತಾ ಇದ್ದೀನಿ. ನೋಡಿ ಈ ಥರ ನಿಧಾನವಾಗಿ ಈ ಸೂಜಿನ ರೋಲ್ ಮಾಡಿಕೊಂಡು ಎಳ್ಕೊಳ್ಳಿ. ಇದನ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಝರಿಯಿಂದ 3 ಟೈಮ್ಸ್ ನಾಟ್ ಮಾಡೋಣ. ಸೊ ಇದನ್ನ ನಾನು ಅಯನ್ ಮಾಡ್ಕೊಂಡಿದ್ದೀನಿ. ಐ ಗೆಸ್ ಒಂದಿಬ್ರು ನೀವು ಕೇಳಿದ್ರಿ ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇಲ್ಲ, ಹೇಗೆ ಸ್ಟ್ರೈಟ್ ಮಾಡ್ಕೋಬೇಕು ಅಂತ. ಹೇರ್ ಸ್ಟ್ರೈಟ್ನರ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಯು ಕ್ಯಾನ್ ಸಿಂಪ್ಲಿ ಯೂಸ್ ನಿಮ್ಮ ಅಯನ್ ಬಾಕ್ಸ್. ಬಟ್ ಏನಂದರೆ ಅಯನ್ ಬಾಕ್ಸು ತುಂಬ ಹೀಟ್ ಜಾಸ್ತಿ ಆಗಿಬಿಡುತ್ತೆ ಸಿಲ್ಕ್ ಥ್ರೆಡ್ಗೆ. ನೀವು ಅದನ್ನು ಸಿಲ್ಕ್ ಮೋಡಲ್ಲಿ ಸೆಟ್ ಮಾಡಿ ಹಾಗೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಅಯನ್ ಮಾಡ್ಕೊಳ್ಳಿ, ಅದು ವರ್ಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬಹುದು. ಇದಕ್ಕೆ ಏನಿಲ್ಲ, ನಾನು ಈ ರೌಂಡ್ ಬೀಡು, ಈ ತರ ಒಂದು ಬೀಡು ಮತ್ತೆ ರೌಂಡ್ ಬೀಡ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಕುಚ್ಚು ಕಟ್ಟಿದ್ದೀನಿ. ದ ಮೆಥಡ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್. ಇದನ್ನ ಹೇಗೆ ಮಾಡಿದ್ವೋ ಅದೇ ತರಾನೇ ಇದು ಮಾಡೋದು. ಆಕ್ಚುಲಿ ಈ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಡ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ತರ ಕಾಣುತ್ತೆ ಇದು. ಸೊ ನೋಡಿ, ಫುಲ್ ಫಿನಿಶ್ ಆದ್ಮೇಲೆ ಈ ರೀತಿ ಕಾಣುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ, ಇದೊಂಥರ ಹೊಸ ವೇರಿಯೇಷನ್. ಯಾಕಂದ್ರೆ ಈ ರೀತಿ ವುಡನ್ ಬೀಡ್ಸ್ ಸಖತ್ ಹೊಸ್ತು ಮಾರ್ಕೆಟ್ ಅಲ್ಲಿ. ಇನಿಷಿಯಲಿ ಇದು ಬರೀ ಈ ಬ್ಲೌಸ್ ಲಟ್ಕನ್ಗಳಿಗೆ ಯೂಸ್ ಮಾಡ್ತಾ ಇದ್ವಿ, ಲೆಹಂಗಾ ಲಟ್ಕನ್ಸ್ಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಸಾರಿ ಕುಚ್ಚಲ್ಲಿ ಕೂಡ ಯೂಸ್ ಮಾಡ್ತಾ ಇದೀವಿ. ಇದು ಪ್ಯಾರೆಟ್ ಒಂದೇ ಅಲ್ಲ, ಪೀಕಾಕ್ಸ್ ಸಿಗುತ್ತೆ, ಎಲಿಫೆಂಟ್ ಸಿಗುತ್ತೆ, ಸುಮಾರು ವೆರೈಟಿ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದನ್ನ ಬಳಸ್ಕೋಬಹುದು. ಹಾಗೆ ಕುಚ್ಚು ಲೆಂತ್ ಬಂದ್ಬಿಟ್ಟು ಇಟ್ ಇಸ್ ಟೋಟಲಿ ಆಪ್ಷನಲ್. ನೀವು ಬೇಕಿದ್ರೆ ಉದ್ದ ಬಿಟ್ಕೋಬಹುದು, ಬೇಡ ಅಂದ್ರೆ ಈ ತರ ಚಿಕ್ಕದಾಗಿ ಬೇಬಿ ಕುಚ್ಚು ಬಿಟ್ಕೋಬಹುದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ನ ಒತ್ತಿ, ನಮ್ಮ ವಿಡಿಯೋಸ್ನ ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಅಲ್ಲಿ ಇಷ್ಟೇ. ನಾನು ಮತ್ತೆ ನಿಮಗೆ ಬೇಗ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. Until then, take care guys. Bye bye.